ಹಲೋ ನಮಸ್ತೆ. ಇವತ್ತು ಕಡಿ ಚಾವಲ್ ಹೇಗೆ ಮಾಡೋದು ಅಂತ ನೋಡೋಣ. ನಾರ್ತ್ ರಾಜಸ್ಥಾನ್ ಕಡೆ, ಮಹಾರಾಷ್ಟ್ರದ ಕಡೆ ಎಲ್ಲ ಇದು ತುಂಬಾ ಫೇಮಸ್, ತುಂಬ ಚೆನ್ನಾಗಿರತ್ತೆ. ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅಂತ ನೋಡ್ಕೊಳ್ಳೋಣ. ಇಲ್ಲಿ ಕಡಲೆ ಹಿಟ್ಟು ಒಂದು 3 ಸ್ಪೂನ್ ತೊಗೊಂಡಿದ್ದೀನಿ. ಕಡಲೆ ಹಿಟ್ಟು, 1 ಕಪ್ಪು ಮೊಸರು ಬೇಕು, ಮೆಂತ್ಯ ಸೊಪ್ಪು ಒಂದು ಅರ್ಧ ಕಟ್ ಹಚ್ಚಿಟ್ಕೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಕ್ರಷ್ ಮಾಡಿರೋದು, ಒಂದು 4 ಹಸಿಮೆಣಸಿನ್ಕಾಯಿ. ಇದು ಒಗ್ಗರಣೆಗೆ 2 ಈರುಳ್ಳಿ, ಒಂದು 4 ಬೆಳ್ಳುಳ್ಳಿ ಹಚ್ಚಿರೋದು, ಕಸೂರಿ ಮೆಥಿ ಮತ್ತು 1 ಮೆಣಸಿನ್ಕಾಯಿ. ಇದು ಒಗ್ಗರಣೆಗೆ ಜೀರಿಗೆ, ಸಾಸಿವೆ, ಹಸಿಮೆಣಸಿನ ಪುಡಿ, ಅರಿಶಿನ ಮತ್ತು ಧನಿಯಾ ಪುಡಿ. ಇಲ್ಲಿ 3 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು, ಗಂಟಿಲ್ದಂಗೆ ನೀರು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಗಂಟಿರಬಾರ್ದು, ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ನೀಟಾಗಿ ಪೇಸ್ಟ್ ಥರ ಆಗಬೇಕು. ಇದಾದಮೇಲೆ ಮೊಸರು ಹಾಕ್ಕೊಂಡು ಚೆನ್ನಾಗಿ ಕಡ್ಕೋಬೇಕು, ಗಂಟಿಲ್ದಂಗೆ ಎಲ್ಲ ಮಿಕ್ಸ್ ಆಗಂಗೆ. ಆಮೇಲೆ ಇದು ನೀರು ಆ್ಯಡ್ ಮಾಡಿಕೊಂಡು ಮಜ್ಜಿಗೆ ಕನ್ಸಿಸ್ಟೆನ್ಸಿಗೆ ಮಾಡ್ಕೋಬೇಕು. ಮಜ್ಜಿಗೆ ಥರ ನೀರಾಗಿದ್ದರೆ ಸಾಕಿದು. ಇದು ರೆಡಿ ಇದೆ. ಇವಾಗ ಒಗ್ಗರಣೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ. ಅದಾದಮೇಲೆ ಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಕ್ರಷ್ ಮಾಡಿರೋದು ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡಬೇಕು. ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಈ ಕಟ್ ಮಾಡಿರೋ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡಬೇಕು. ಮೆಂತ್ಯ ಸೊಪ್ಪು ಆಪ್ಷನಲ್, ನಿಮ್ಗೆ ಇಷ್ಟ ಇಲ್ಲ ಅಂದರೆ ಮೆಂತ್ಯ ಸೊಪ್ಪು ಸ್ಕಿಪ್ ಮಾಡ್ಬೋದು. ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಹಾಕಿ ಸೇರಿಸ್ಕೋಬೇಕು. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಈ ಥರ ಬಾಡಿದ್ಮೇಲೆ ಈಗ ಲೋ ಮಾಡಿ ಫ್ಲೇಮ್ನ, ಈ ಥರ ನೀರು ಹಾಕ್ಕೊಂಡು ಸ್ವಲ್ಪ ಪ್ಯಾನ್ನ ಹೀಟ್ನ ಕಮ್ಮಿ ಮಾಡಬೇಕು. ಇದು ಮಾಡಿಲ್ಲ ಅಂದರೆ ಮೊಸರು ಒಡೆದೋಗೋ ಚಾನ್ಸಸ್ ಇರುತ್ತೆ. ನೀರು ಬೇರೆ ಮೊಸರು ಬೇರೆ ಹಾಕ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು ಪ್ಯಾನಿನ ಹೀಟು ಕಮ್ಮಿ ಮಾಡಬೇಕು. ಕಮ್ಮಿ ಮಾಡಾದ್ಮೇಲೆ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಮೊಸರಿಂದು ಮಿಕ್ಸ್ಚರು, ಕಡಲೆ ಹಿಟ್ಟು ಹಾಕ್ಕೊಂಡು ಅದನ್ನು ಆ್ಯಡ್ ಮಾಡಬೇಕು. ಇದನ್ನು ಇವಾಗ ಕಂಟಿನ್ಯೂಸ್ ಆಗಿ ತಿರುಗಿಸ್ಬೇಕು, ಲೋ ಫ್ಲೇಮೇ ಇರಲಿ. ಒಂದು 3/4 ಸ್ಪೂನ್ ಉಪ್ಪು ಹಾಕಿ ಇಲ್ಲಿ ಕಂಟಿನ್ಯೂಸ್ ಆಗಿ ತಿರುಗಿಸಿದ್ರೆ ಹಂಗೆ ಕುದಿ ಹತ್ತದಾಗ ಗಟ್ಟಿ ಆಗ್ತಾ ಬರುತ್ತೆ. ಇದು ಈಗ ಉಪ್ಪು ನೀರು ಅಡ್ಜಸ್ಟ್ ಮಾಡಿ, ಇದು ತುಂಬ ಗಟ್ಟಿ ಆಗಬಾರ್ದು. ಕವರ್ ಮಾಡಿ ಸಿಮ್ಮಲ್ಲಿ ಕುದಿಯಕ್ಕೆ ಇಡೋಣ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಇಲ್ಲಿ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಅಥವಾ ತುಪ್ಪ ಯಾವ್ದು ಬೇಕಾದ್ರೂ ಹಾಕೋಬೋದು. ಸಾಸಿವೆ ಮತ್ತು ಜೀರಿಗೆ, ಬೆಳ್ಳುಳ್ಳಿ, ಕಸೂರಿ ಮೇಥಿ, 1 ಮೆಣಸಿನ್ಕಾಯಿ ಇದೆಲ್ಲ ಸೇರಿಸ್ಕೊಳ್ಳೋಣ ಒಗ್ಗರಣೆಗೆ. ಒಂದು ಸ್ವಲ್ಪ ಹೊತ್ತು ಬಾಡಿದ್ಮೇಲೆ ಈರುಳ್ಳಿ ಸೇರಿಸ್ಕೊಳ್ಳೋಣ. ಇವಾಗ ಹಸಿಮೆಣಸಿನ ಪುಡಿ, ಧನಿಯಾ ಪುಡಿ ಮತ್ತು ಅರಿಶಿನ ಬೇಕಿದ್ರೆ ಹಾಕೋಬೋದು. ನಾನು ಮುಂಚೆನೇ ಹಾಕಿದ್ದೀನಿ, ಅದಕ್ಕೆ ಸ್ಕಿಪ್ ಮಾಡಿದ್ದೀನಿ. ಇಲ್ಲಿ ಈಗ ಒಗ್ಗರಣೆ ರೆಡಿ ಇದೆ. ಇದು ಕುದ್ದಿದ್ದು ಆಗಿದೆ. ಇದು ನೋಡಿ, ತುಂಬಾ ಚೆನ್ನಾಗಿ ಕುದೀತಾ ಇದೆ ಇದು. ಇವಾಗ ಈ ಒಗ್ಗರಣೆ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಒಗ್ಗರಣೆ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದ್ರದ್ದು ಫುಲ್ ಮಸಾಲೆ ಹಾಕ್ತಾ ಇದ್ದೀನಿ. ಇಲ್ಲಿ
ರೆಡಿಯಾಗಿದೆ ಇದು. ಬಿಸಿ ಅನ್ನಕ್ಕೆ ಹಪ್ಪಳದ ಜೊತೆ ತುಂಬಾ ಚೆನ್ನಾಗಿರುತ್ತೆ. ನಾರ್ತ್ ಇಂಡಿಯಾ ಸೈಡಲ್ಲಿ ಇದು ತುಂಬಾ ಫೇಮಸ್, ಕಡಿ ಚಾವಲ್ ಅಂತ. ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪದ ಒಗ್ಗರಣೆ ಕೂಡ ಹಾಕ್ಬೋದು. ಸೌತಲ್ಲಿ ಮಜ್ಜಿಗೆ ಹುಳಿ ಮಾಡ್ತೀವಿ, ಇದು ಅವ್ರ ಸೈಡ್ ಕಡಿ ಚಾವಲ್ ಅಂತಾರೆ. ಎರಡು ತುಂಬಾ ಸಿಮಿಲರ್ ಆಗಿರುತ್ತೆ, ಬಟ್ ಇದೂ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಇದು ನಾರ್ತ್ ಇಂಡಿಯನ್ ಸ್ಟೈಲ್ ಕಡಿ ಚಾವಲ್. ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಖಂಡಿತ ಇಷ್ಟ ಆಗುತ್ತೆ. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.